ಸಿಂಚನ ರೀ ಅದೇ ಏನಾಯ್ತು ಅದಕ್ಕೆ ಯಾಕೆ ಹಾಕಿ ಕಿರ್ಚ್ಕೊಂಡ್ರಿ? ಅಯ್ಯೋ ನಿನ್ ಹೆಂಡತಿ ಮಾಡಿರೋ ಕೆಲಸಕ್ಕೆ ಕಿರ್ಚ್ದೆ ಇನ್ನೇನೋ ಮಾಡ್ಲಿ. ಏನಾಯ್ತು? ಗ್ಯಾಸ್ನ ಆನ್ ಮಾಡಿ ಇಟ್ಕೊಂಡು ಫೋನಲ್ಲಿ ಮಾತಾಡ್ತಾ ಇದ್ಲು, ಈಗ ಅದನ್ನ ಹಚ್ಚೋಕ್ ಹೊರಟಿದ್ದಾಳೆ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಮಾಡ್ಬೇಕಿತ್ತು ಹೇಳು? ಯಾಕೆ ಸಿಂಚನ ಅಷ್ಟು ಗೊತ್ತಾಗಲ್ವಾ? ವೀಣಾ ಬರದೇ ಇದ್ದಿದ್ರೆ ಮನೆ ಹತ್ಕೊಂಡು ಉರಿತಾ ಇತ್ತು. ಏನು ಬೇಬಿ, ಅಲ್ಲ ಫೋನಲ್ಲಿ ಮಾತಾಡ್ಕೊಂಡು ಯಾರಾದರೂ ಅಡುಗೆ ಮಾಡ್ತಾರಾ? ಅದೆಲ್ಲ ಹಾಳಾಗೋಗ್ಲಿ, ನಿನ್ಗೇನಾದ್ರು ಆಗಿದ್ದಿದ್ರೆ ಏನು ಗತಿ ಹೇಳು? ಅದಕ್ಕೆ ಹೇಳೋದು, ಏನಾದರೂ ಕೆಲಸ ಮಾಡುವಾಗ ಮೈ ಮೇಲೆ ಸ್ವಲ್ಪ ಪ್ರಜ್ಞೆ ಇರಬೇಕು ಅಂತ. ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ನಂಗೆ ತುಂಬ ಚೆನ್ನಾಗಿ ಗೊತ್ತು, ಇದು ಬೇಕು ಅಂತ ನೀವೇ ಮಾಡಿರ್ತೀರಾ. ಈ ಥರ ಮಾಡಿ ನನ್ನ ಸೇವ್ ಮಾಡೋ ನಾಟಕ ಮಾಡಿದ್ರೆ ಮನೆಯವ್ರ ಸಿಂಪತಿ ಗಿಟ್ಟಿಸ್ಕೊಳ್ಬೇಕು ಅಂತ ತುಂಬ ಒಳ್ಳೆ ಪ್ಲಾನ್ ಮಾಡಿದ್ದೀರಾ. ನಿನ್ಗೇನಾದ್ರೂ ತಲೆಗೆಲ್ಲ ಕೆಟ್ಟೋಗಿದ್ಯಾ ಸಿಂಚನ? ಇಂಥ ವಿಚಾರದಲ್ಲಿ ಯಾರಾದರೂ ಆಟ ಆಡ್ತಾರಾ? ನಾನೀಗ ಬರದೇ ಹೋಗಿದ್ದಿದ್ರೆ ನಿನ್ನ ಗತಿ ಏನಾಗಿರ್ತಿತ್ತು ಅನ್ನೋದಾದ್ರೂ ಗೊತ್ತಿದ್ಯಾ ನಿನಗೆ? ಸುಮ್ಮನೆ ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡ. ಸುಮ್ಮನಿರಿ ಸಾಕು, ನನ್ನ ಹತ್ರ ಅದೆಲ್ಲ ಇಟ್ಕೊಳ್ಬೇಡಿ. ಚೆನ್ನಾಗಿ ನಾಟಕ ಮಾಡೋದು ಕಲ್ತಿದ್ದೀರಾ. ನನಗೆ ಗೊತ್ತು, ಇದು ಬೇಕು ಅಂತ ನೀವೇ ಮಾಡಿದ್ದು. ಒಂದು ಕಡೆ ನೆಮ್ಮದಿಯಾಗಿರೋಕ್ಕೆ ಬಿಡೋದೇ ಇಲ್ಲ. ಅದೇನೇನು ಕಿತಾಪತಿ ಮಾಡ್ತಿರೋ ಮಾಡಿ, ನಾನು ನೋಡ್ತೀನಿ. ಬೇಬಿ, ಅದಕ್ಕೆ ಅವಳು ಹೇಗೆ ಅಂತ ನಿಮ್ಗೆ ಗೊತ್ತಲ್ಲ. ಸಾರಿ, ಬೇಜಾರು ಮಾಡ್ಕೊಬೇಡಿ. ಸಾರಿ ಬೇಬಿ. ಬೇಬಿ ನೋಡಿದ್ರೇನ್ರಿ, ಉಪಕಾರ ಮಾಡಿದ್ರೆ ಬಾಯಿ ಬಂದಂಗೆ ಮಾತಾಡ್ತಾಳೆ. ಕರ್ಮ. ಹೋಗ್ಲಿ ಬಿಡ, ಸದ್ಯ ಏನೂ ಆಗಿಲ್ವಲ್ಲ. ಸರಿ, ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ, ಒಂದು ಲೋಟ ಕಾಫಿ ಮಾಡ್ಕೊಂಬ. ಅಲ್ಲ ರೀ, ಅವಳು ನನಗೆ ಅವಮಾನ ಮಾಡಿ ಬಾಯಿ ಬಂದಂಗೆ ಮಾತಾಡ್ಬಿಟ್ಟು ಹೋದ್ಲು. ನೀವು ಕಾಫಿ ಮಾಡ್ಕೊಡ್ಬೇಕಾ? ಎರಡು ಜಡಗಳಿದ್ದಾಗ ಹೀಗೆ ಕಣೆ, ಇದೆಲ್ಲ ಮಾಮೂಲು. ಇದನ್ನು ಸಹಿಸ್ಕೊಟ್ಟು ಹೋಗಬೇಕು, ಇಲ್ಲ ಅಂದರೆ ಈ ಮನೆಯಲ್ಲೆಲ್ಲ ಇರೋಕ್ಕಾಗಲ್ಲ ನಮಗೆ. ಬೇಗ ಕಾಫಿ ಮಾಡ್ಕೊಂಬ. ನಾನು ಹೇಳಿಲ್ವಾ ಜಾನುಗೆ ಏನೋ ಆಗಿರುತ್ತೆ ಅಂತ? ನನ್ಗೆ ಈ ರೀತಿ ಕನ್ಸು ಬಿದ್ದಾಗ್ಲೆಲ್ಲ ಏನೋ ಒಂದಾಗಿರುತ್ತೆ ನೋಡಿ. ಜಾನುಗೇನೋ ಆಗಿದೆ, ಅದಕ್ಕೆ ಅಳಿಯಂದ್ರು ಅವಳನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿರೋದು. ಲಕ್ಷ್ಮಿ, ನಿನಗೆ ಗೊತ್ತು, ಹೆಣ್ಮಕ್ಳಿಗೆ ಇಂಥ ಟೈಮ್ನಲ್ಲಿ ಆ ಚೆಕಪ್ಪು ಈ ಚೆಕಪ್ಪು ಅಂತ ಡಾಕ್ಟ್ರು ಹೇಳ್ತಾನೆ ಇರ್ತಾರೆ. ಅದಕ್ಕೆ ಅಳಿಯಂದ್ರು ಕರ್ಕೊಂಡು ಹೋಗಿರ್ತಾರೆ. ಹಾಗೆಲ್ಲ ಏನಾದ್ರು ಇದ್ರೆ ಅಳಿಯಂದ್ರು ನಮಗೆ ಕರೆ ಮಾಡಿ ತಿಳಿಸ್ತಿರ್ಲಿಲ್ವಾ? ರೀ, ಆದ್ರೂ ಜಾನುನ ಈ ಸಮಯದಲ್ಲಿ ಇಲ್ಲಿ ಬಿಡೋದು ನನ್ಗೇನೋ ಸರಿ ಕಾಣಿಸ್ತಿಲ್ಲ ರೀ. ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬಿಡಣ್ವಾ? ನನಗೂ ಹಾಗೆ ಅನ್ನಿಸ್ತಿದೆ ಲಕ್ಷ್ಮಿ. ಆದರೆ ಅಳಿಯಂದ್ರು ಖಂಡಿತ ಜಾನುನ ಈ ಟೈಮ್ನಲ್ಲಿ ಕಳಿಸ್ಕೊಡಲ್ಲ. ಏನಾದರೂ ಮಾಡಿ ಅವ್ರಿಗೆ ಮನವರಿಕೆ ಮಾಡಬೇಕು. ಯಾಕಂದರೆ ತಂದೆ ತಾಯಿಯಾಗಿ ನಮಗೂ ಒಂದು ಜವಾಬ್ದಾರಿ ಇರುತ್ತಲ್ವಾ? ಸರಿ, ಬರಲಿ, ಅಳಿಯಂದ್ರ ಜೊತೆ ಮಾತಾಡ್ತೀನಿ. ರೀ, ನಾವೇನೋ ಕರ್ಕೊಂಡು ಹೋಗ್ತೀವಿ, ಆದ್ರೆ ನಮ್ಮ ಮಕ್ಕಳು ಸಂತು ಹರಿ ಏನ್ ಹೇಳ್ತಾರೋ ಅಂತ. ಅವ್ರು ಏನೋ ಹೇಳ್ತಾರೆ ಅಂತ ನಾವು ಸುಮ್ಮನೆ ಇರೋಕ್ಕಾಗತ್ತಾ? ಜಾನೋದು ಇದು ಮೊದಲನೇ ಬಾಣಂತನ. ನಾವು ಮಾಡಲಿಲ್ಲ ಅಂದರೆ ಅಕ್ಕಪಕ್ಕದವ್ರು ಏನು ಅಂದ್ಕೊಳ್ತಾರೆ ಹೇಳು? ಅವ್ರ ಬಗ್ಗೆ ಎಲ್ಲ ನೀನು ತಲೆ ಕೆಡಿಸ್ಕೋಬೇಡ, ನಾನು ಮಾತಾಡ್ತೀನಿ. ನಮ್ಮ ಜವಾಬ್ದಾರಿನೂ ನಾವು ಮಾಡಬೇಕಲ್ಲ ಲಕ್ಷ್ಮಿ. ಎಷ್ಟು ದಿನ ಅಂತ ಅವ್ರು ಹೇಳ್ದಂಗೆ ಕೇಳ್ಕೊಂಡಿರೋಕ್ಕಾಗತ್ತೆ? ಸರಿ ರೀ, ಹಾಗಾದ್ರೆ ಅಳಿಯಂದ್ರು ಬಂದ ತಕ್ಷಣ ಅವ್ರ ಜೊತೆ ಮಾತಾಡಿ ಜಾನುನ ನಮ್ಮ ಜೊತೆ ಕರ್ಕೊಂಡು ಹೋಗೋಣ. ಆಗ ನಮಗೂ ಸ್ವಲ್ಪ ನೆಮ್ಮದಿ ಇರುತ್ತೆ. ಸರಿ ಲಕ್ಷ್ಮಿ, ಮಾತಾಡ್ತೀನಿ. ಎಷ್ಟು ಕನ್ವಿನ್ಸ್ ಮಾಡ್ತಿದ್ರು ಇವ್ರು ಸಮಾಧಾನನೇ ಆಗ್ತಿಲ್ವಲ್ಲ. ಈಗ ಇವ್ರು ಹೇಗೆ ಸಮಾಧಾನ ಮಾಡೋದು? ಹೇಗೆ ಹೇಗೆ ಜಯಂತ ಕಳ್ಕೊಂಡ್ಬಿಡ್ತೀಯ ಕಣೋ ಅವರನ್ನ. ವಿಶ್ವ, ಬಾಯ್ಲಿ ಬೇಗ.
ಯಾರು ಬಂದಿದ್ರು ನೋಡಿ ಜೈನ್ ಸರ್ ಬಂದಿದ್ರು. ಹೋಗಿ ಒಂದ್ಸಲ ಮಾತಾಡ್ಸ್ಕೊಂಬರೋಣ ಕಣ. ತಾನು ಅವ್ರು ಇಲ್ಲಿಗೆ ಏನಕ್ಕೆ ಬಂದಿದ್ದಾರೆ ಅಂತ ತಿಳ್ಕೊಳ್ದೆ ಹೋಗಿ ಮಾತಾಡ್ಸೋದು ತಪ್ಪಾಗುತ್ತೆ. ಬಾ ಹೋಗೋಣ. ಏನು ಅವ್ರ ಮನೆ ಹತ್ರ ಹೋದಾಗ್ಲೂ ಹೊರಗಡೆನೇ ನಿಂತಿದ್ದೆ, ಒಳಗಡೆ ಬರೋದೇ ಇಲ್ಲ. ಇಲ್ಲಿ ಬಂದಿದ್ದಾರೆ, ಅಟ್ಲೀಸ್ಟ್ ಒಂದ್ಸತಿ ಮಾತಾಡ್ಸ್ಕೊಂಡು ಹೋಗ್ಬೋದಲ್ವಾ? ನೋಡು, ಹಾಸ್ಪಿಟ್ಲಿಗೆ ಬಂದಿದ್ರೆ ಅಂದ್ರೆ ಯಾರು ನೋಡೋದಕ್ಕೆ ಬಂದಿರ್ತಾರೆ, ಬಿಸ್ನೆಸ್ ವಿಚಾರವಾಗಂತೂ ಬಂದಿರಲ್ಲಪ್ಪ. ಬಾ ಒಂದ್ಸತಿ ಹೋಗಿ ಮಾತಾಡ್ಸ್ಕೊಂಡು ವಿಶ್ವ ಬಾ. ಜೈನ್ ಸರ್ ಹಾಯ್. ಹಾಯ್, ನೀವೇನಿಲ್ಲಿ? ಸರ್, ಅದು ನಮ್ಮ ತಾತನಿಗೆ ಉಸಿರಾಟಕ್ಕೆ ಸ್ವಲ್ಪ ಸಮಸ್ಯೆ ಆಗಿತ್ತು ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದಿದ್ದೀವಿ. ಸಿ ಈಗ ಹೇಗಿದ್ದಾರೆ ಅವರು? ಡಾಕ್ಟರ್ ಚೆಕ್ ಮಾಡಿ ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ರೆ, ಸೊ ನಥಿಂಗ್ ಟು ವರಿ. ಓಕೆ. ಅಂದಾಗೆ ಸರ್ ನೀವೇನಿಲ್ಲಿ? ಅದು ನಮ್ಮ ಕಡೆಯವ್ರನ್ನ ಒಬ್ಬರನ್ನ ಅಡ್ಮಿಟ್ ಮಾಡಿದ್ವಿ. ಸೊ ನಿಮ್ಮ ಕಡೆಯವರು ಅಂದರೆ ಯಾರು? ಒನ್ ಆಫ್ ಮೈ ರಿಲೇಟಿವ್ಸ್. ಯಾಕೆ ಇವರು ಜಾನುನ ಅಡ್ಮಿಟ್ ಮಾಡಿದ್ರಿ ಅಂತ ಹೇಳೋ ಬದಲು ರಿಲೇಷನ್ ಅಂತ ಹೇಳ್ತಿದ್ದಾರೆ? ಸರ್ ಅವ್ರು ಹುಷಾರಾಗಿದ್ದಾರಾ? ನಾವೊಂದ್ಸತಿ ನೋಡ್ಬೋದಾ ಅವ್ರನ್ನ? ಇಲ್ಲ, ಅವ್ರಿಗಿನ್ನೂ ಪ್ರಜ್ಞೆ ಬಂದಿಲ್ಲ. ಪ್ರಜ್ಞೆ ಬಂದ ತಕ್ಷಣ ಐ ವಿಲ್ ಕಾಲ್ ಯು. ತಾನು ಅವ್ರು ಹೇಳ್ತಿರೋದು ಕರೆಕ್ಟಾಗಿದೆ. ಬಾ ಹೋಗೋಣ. ಸರಿ ಸರ್, ಅವ್ರಿಗೆ ಪ್ರಜ್ಞೆ ಬಂದ ತಕ್ಷಣ ನಮ್ಗೆ ಹೇಳಿ, ನಾವು ಅಲ್ಲೇ ಇರ್ತೀವಿ. ಓಡಾಡ್ಕೊಂಡು ಯಾರಿಗೋಸ್ಕರ ಕಾಯ್ತಾ ಇದೀಯಾ? ಅವಾಗ್ಲೇ ಮಾವ ಫೋನ್ ಮಾಡಿದ ವಿಷಯ ಹೇಳಿದ್ರು ತಾನೇ, ಚೆಕಪ್ ಮುಗಿಸ್ಕೊಂಡು ಬರ್ತಾರೆ. ನಾವ್ ಒಳಕ್ ಹೋಗಮ್ಮ ಬಾ. ವೆಂಕಿ, ನಾವೇನಾದ್ರೂ ಆಸ್ಪತ್ರೆಗೆ ಹೋದ್ರೆ ಜಯಂತ್ ಅವ್ರು ಬೇಜಾರ್ ಮಾಡ್ಕೊಳಕಿಲ್ವೇ? ಜಯಂತ್ ಅವರು ಬೇಜಾರ್ ಮಾಡ್ಕೊಳಕಿಲ್ವೇ? ಆಯ್ತು, ಇವಾಗ ಇಲ್ಲ ಅಂತ ಹೇಳ್ದವ್ರು ಯಾರು? ಈಗ ನಾವ್ ಹಿಂಗೋಗಿ ಅವ್ರು ಆ ಕಡೆಯಿಂದ ಬಂದ್ರೆ ಅದಕ್ಕೆ ನಿನ್ ಸಮಾಧಾನಕ್ಕೋಸ್ಕರ ಮಾವನ್ ಕೈಯಲ್ಲಿ ಇನ್ನೊಂದ್ ಕಿತ ಫೋನ್ ಮಾಡ್ಸು, ಆಯ್ತಾ? ಹಾ ಬಾ. ಮಾವ ಇಲ್ಲಿ ನೋಡಿ ಮಾವ, ಇವರು ಅವಾಗಿಂದ ಜಾನು ಬಗ್ಗೆನೇ ಯೋಚನೆ ಮಾಡ್ತವ್ರೆ. ಅವ್ರು ಹೆಂಗವ್ರೋ ಏನೋ, ಯಾವಾಗ ಬರ್ತಾರೋ ಅಂತ. ಅಷ್ಟೇ ಅಲ್ಲ, ಅಲ್ಲಿ ಹೊರಗಡೆ ಹೋಗ್ಬಿಟ್ಟು ಓಡಾಡ್ಕೊಂಡು ಕಾಯ್ತಾನೆ ಇದ್ರು. ಅದಕ್ಕೆ ನಿಮ್ ಕೈಲಿ ಫೋನ್ ಮಾಡಿಸ್ತೀನಿ ಅಂತ ಹೇಳ್ಕೊಂಬಂದೆ. ಅಷ್ಟೇ ತಾನೇ, ಫೋನ್ ಮಾಡೋಣ ಬಿಡಪ್ಪ, ಬಂದು ತುಂಬ ಹೊತ್ತಾಯಿತು. ನಾವು ಫೋನ್ ಮಾಡ್ತಾ ಇದ್ದಾರೆ ಚಿನ್ನಮರಿ, ಮಾತಾಡಲ್ವಾ? ಹೇಳಿ ಮಾವ. ಅದೇಂದ್ರೆ ಜಾನದು ಸ್ಕ್ಯಾನಿಂಗ್ ಎಲ್ಲ ಆಯ್ತಾ? ನೀವು ಬರೋದು ಇನ್ನೂ ತಡ ಆಗುತ್ತಾ ಅಥವಾ ಹೊರಟ್ರಾ? ಸ್ಕ್ಯಾನಿಂಗ್ ಮುಗ್ದಿದೆ ಮಾವ, ಕೆಲವು ಚೆಕಪ್ಸ್ ಬಾಕಿ ಇವೆ, ಮುಗಿಸ್ಕೊಂಡು ಬರ್ತೀವಿ. ಅಳಿಯಂದ್ರೆ ಸ್ಕ್ಯಾನಿಂಗ್ ಆಗಿದ್ರೆ ಜಾನು ಜೊತೆ ಒಂಚೂರು ಮಾತಾಡ್ಬೋದಾ? ನಮ್ಮ ವೆಂಕಿ ಜಾನು ಜೊತೆ ಮಾತಾಡಬೇಕು ಅಂತ ಆಸೆ ಪಡ್ತಿದ್ದಾನೆ, ಆದರೆ ಅಷ್ಟೇ. ಕೊಟ್ಟೆ ಮಾವ, ಒಂದು ನಿಮಿಷ. ನಿಮ್ಮ ತಂದೆ ಲೈನಲ್ಲಿದ್ದಾರೆ ಚಿನ್ನಮರಿ, ಡೋಂಟ್ ವರಿ, ವಿ ಆರ್ ಆನ್ ಮ್ಯೂಟ್. ನಿಜ ಏನು ಅಂತ ಗೊತ್ತಾದರೆ ಅವ್ರ ಸಂತೋಷ ಇರಲ್ಲ. ನಿಮಗೆ ಅವ್ರ ಸಂತೋಷದಲ್ಲಿ ನಿಜವಾದ ಆಸಕ್ತಿ ಇದ್ದರೆ ನಿಜ ಹೇಳ್ಬಿಡಿ ಚಿನ್ನಮರಿ. ಈ ವಿಷಯನ ಇಲ್ಲಿಗೆ ಮುಗಿಸಿ.
ಅವ್ರ ಹತ್ರ ಏನೂ ಹೇಳಕ್ಕೆ ಹೋಗಬೇಡಿ, ಮಾತಾಡಿ ಪ್ಲೀಸ್. ಚಿನ್ನಮರಿ ಹೇಗೆ ಮಾಡಬೇಡಿ, ಮಾತಾಡಿ. ನಿಮ್ಮ ಕೈ ಮುಗಿತೀನಿ ಪ್ಲೀಸ್. ಹಲೋ ಅಪ್ಪ. ಜಾನು, ಹೇಗಿದ್ಯಾ ಮಗಳೇ? ಚೆನ್ನಾಗಿದ್ದೀನಪ್ಪ. ನೀವು ಯಾವಾಗ ಬಂದ್ರಿ? ಅಲ್ಲಮ್ಮ, ನಿನಗೆ ಗೊತ್ತಾಗದ ಹಾಗೆ ನಾವೆಲ್ಲ ಬಂದು ನಿನಗೆ ಸರ್ಪ್ರೈಸ್ ಮಾಡೋಣ ಅಂದರೆ ನಾವು ಮನೆಗೆ ಬಂದ್ರೆ ನೀನೇ ಇಲ್ಲ. ಆಸ್ಪತ್ರೆಗೆ ಹೋಗಿದ್ಯಾ ಅಂತ ಗೊತ್ತಾಯ್ತು, ನಮಗೆ ರಿವರ್ಸ್ ಸರ್ಪ್ರೈಸ್ ಆಗೋಯ್ತು. ಅದು ವೆಂಕಿ ನಿನ್ನ ಜೊತೆ ಮಾತಾಡಬೇಕು ಅಂತ ಆಸೆ ಪಡ್ತೀಯನೆ, ವಿಡಿಯೋ ಕಾಲ್ ಮಾಡ್ಲಾ? ಈಗ ಬೇಡಪ್ಪ, ಇನ್ನು ಸ್ವಲ್ಪ ಹೊತ್ತಲ್ಲಿ ನಾವೇ ಬರ್ತೀವಲ್ಲ, ಆಗಲೇ ಮಾತಾಡ್ತೀನಿ. ಹೌದಾ, ಸರಿ ಸರಿ ಸರಿ. ನಿಂದು ಆಸ್ಪತ್ರೆ ಕೆಲಸ ಮುಗಿಸ್ಕೊಂಡು ಬೇಗ ಬನ್ನಿ, ಇಲ್ಲೇ ಮಾತಾಡೋಣ. ಆ ಥರ ಅರ್ಜೆಂಟ್ ಏನಿಲ್ಲ. ಹಾಂ ಸರಿಪ್ಪ. ಬರ್ತಾರಂತೆ ಇನ್ನೊಂದು ಸ್ವಲ್ಪ ಹೊತ್ತು, ಇಲ್ಲೇ ಬಂದ್ಮೇಲೆ ಮಾತಾಡಿದ. ಏ ವೆಂಕಿ, ಅವರು ಆಸ್ಪತ್ರೆಯಲ್ಲವ್ರೆ, ಅಲ್ಲಿ ಡಾಕ್ಟ್ರುಗಳೆಲ್ಲ ಇರ್ತಾರೆ. ಅವ್ರ ಮುಂದೆ ವಿಡಿಯೋ ಕಾಲ್ ಮಾತಾಡಿದ್ರೆ ಏನು ಚೆನ್ನಾಗಿರ್ತದೆ? ಏನು ಬೇಡ, ಅವ್ರು ಹೆಂಗೂ ಬರ್ತವ್ರಲ್ಲ, ಪಕ್ಕದಲ್ಲೇ ಕೂರಿಸ್ಕೊಂಡು ನಿಂಗೆ ಸಮಾಧಾನ ಆಗೋವಷ್ಟು ಮಾತಾಡುವಂತೆ, ಸರಿನಾ? ಆಯ್ತಾ, ಇನ್ನೇನು ಬಂದ್ಬಿಡ್ತಾರೆ. ಏನು ಗೌಡ್ರೆ, ಏನೋ ಯೋಚನೆ ಮಾಡ್ಕೊಂಡು ಓಡಾಡ್ತಿದ್ದೀರಿ, ಏನು ಸಮಾಚಾರ? ಅಂದಂಗೆ ರಾತ್ರಿ ಅತ್ತಿಗೆ ಏನಾದರೂ ಹೇಳಿದ್ರಾ? ಏನು ಹೇಳ್ಬೇಕಿತ್ರಲ್ಲ, ನೀವುಗಳು ಮಾಡಿದ ಕೆಲ್ಸಕ್ಕೆ ರಾತ್ರಿ ನನ್ನ ಜೀವನೇ ಬಾಯಿಗೆ ಬಂದಂಗಾಗಿತ್ತು. ಅಲ್ಲ ಕಣ್ರಲ್ಲ, ನಿಮ್ಮ ಅದಕ್ಕೆ ಬಂದು ಕೇಳಿಸ್ಕೊತವ್ರಂತ ನಂಗೊಂದು ಮಾತು ಹೇಳೋದಕ್ಕೆ ಏನರಲ್ಲ ಆಗಿತ್ತು ನಿಮಗೆ. ಸತ್ಯ, ನನ್ನ ಪುಣ್ಯಕ್ಕೆ ಮೇಡಮ್ ಅವ್ರು ಏನು ಕೇಳಿಸ್ಕೊಂಡಿಲ್ಲ. ಕೇಳಿಸ್ಕೊಂಡಿದ್ದಿದ್ರೆ ಅಷ್ಟೇ ನನ್ನ ಕತೆ. ಗೌಡ್ರೆ, ಕೇಳಿಸ್ಕೊಳ್ಳೋದು ಏನು ಗೊತ್ತು, ಆಲ್ರೆಡಿ ಎಲ್ಲನೂ ಕೇಳಿಸ್ಕೊಂಡಾಯ್ತು. ಏನು ಹೇಳ್ತಿದ್ದೆ ನೀನು? ಓ ಗೌಡ್ರೆ, ಅದು ನೀವು ರಾತ್ರಿ ನಿಮ್ಮ ಮನಸ್ಸಿನ ಮತ್ತೆಲ್ಲ ಹೇಳ್ಕೊತಾ ಇದ್ರಾ, ಅತ್ತಿಗೆ ಅಲ್ಲೇ ನಿಂತ್ಕೊಂಡು ಕೇಳಿಸ್ಕೊತಾ ಇದ್ರು. ಲೇ, ದಿಟ ಹೇಳ್ತಿದ್ದೇನಲ್ಲ? ಅಲ್ಲಕಲ್ಲ, ನಾನು ಹೇಳೋ ಮಾತನ್ನೆಲ್ಲ ಕೇಳಿಸ್ಕೊಂಡು ಅವ್ರು ಅದೆಂಗೆಲ್ಲ ಸುಮ್ಮನೆ ಹಿಂಗೆ ಕಣ್ಣು ಬಾಯಿ ಬಿಟ್ಬಿಟ್ಟು ಚಂಡಿ ಅವತಾರ ತಾಳ್ತಿರ್ಲಿಲ್ವೇ? ಲೈ, ನೀವು ನಾಟಕ ಆಡ್ತಿರ್ತಾನೆ, ನಾನು ನಾಟಕ ಆಡಿಸೋದಕ್ಕೆ ಅಂತ ಸುಳ್ಳು ಹೇಳ್ತಿರ್ತಾನೆ. ಗೌಡ್ರೆ, ನಾವು ನಾಟಕನೂ ಮಾಡ್ತಾ ಇಲ್ಲ, ಸುಳ್ಳುನೂ ಹೇಳ್ತಾ ಇಲ್ಲ. ಈ ನನ್ನ ಮಗನ ತಾಯಿ ಹಣೆಗೂ ಅತ್ತಿಗೆ ಅಲ್ಲೇ ನಿಂತ್ಕೊಂಡು ಕೇಳಿಸ್ಕೊಂತ ಇದ್ರು ಅಂತ ಹೇಳ್ತಾ ಇವ್ನಿ. ಏಯ್, ನಾನು ನಂಬಕ್ಕಿಲ್ಲ, ಹೋಗ್ರ ಸುಮ್ಕೆ. ಗೌಡ್ರೆ, ನಮ್ಗೇನು ಅನ್ನಿಸ್ತಾ ಇದೆ ಅಂದ್ರೆ, ಏನಲ್ಲ ಅದು ಅದಕ್ಕೆಗೆ ನಿಮ್ಮ ಮ್ಯಾಲೆ ಮಗಳು ಅದಕ್ಕೆಗೆ ನಿಮ್ಮ ಮ್ಯಾಲೆ ಪಿರುತಿ ಆಯ್ತದೆ, ಪಿರುತಿ. ಸುಮ್ಮನೆ ಏನಾರು ಹೇಳ್ಬಿಡಿ. ನೀವು ಹೇಳ್ದಾಗ ನಾನೇನಾರು ನಡ್ಕೊಂಡ್ಬಿಟ್ರೆ ಆಮೇಲೆ ಎಲ್ಲ ಎಡ್ಬಿಟ್ಟಾಗ್ಬಿಡ್ತದೆ. ಸುಮ್ಕೆ ಹೋಗ್ರಲ್ಲ. ಅದೇನು ಹೇಳ್ತಾರಲ್ಲ, ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೆ ಹೋದ್ರು ಅಂತ, ಹಂಗಾಯ್ತು ನಿಮ್ಮ ಕತೆ. ನಾವು ಹೇಳೋದೆಲ್ಲ ಹೇಳಾಯ್ತು, ಇನ್ನು ನೀವಾಯ್ತು, ನಿಮ್ಮ ಮತ್ಕೆ ಆಯ್ತು. ಅಲ್ಲ, ನಮ್ಮ ಮತ್ಕೆ ಆಯ್ತು. ಬಲ ಹೋಗುಮ್ಮ ಗೌಡ್ರೆ, ಅರ್ಥ ಆಯ್ತು. ಆದ್ರೂ ಮೇಡಮ್ ಅವ್ರು ದಿಟ್ವಾಗ್ಲೂ ನನ್ನ ಮಾತನ್ನೆಲ್ಲ ಕೇಳಿಸ್ಕೊಂಡ್ರ? ಅಲ್ಲ, ಕೇಳಿಸ್ಕೊಂಡ್ರು ಸುಮ್ಮನೆ ಅವರ? ಈ ನನ್ನ ಮಕ್ಕಳು ನನ್ನ ತಲೆಯಾಗ ಹುಳ ಬಿಟ್ಬಿಟ್ಟು ಹೊಡೋದ್ರಲ್ಲ. ಥ್ಯಾಂಕ್ ಯು ಚಿನ್ನೂರಿ, ಈ ವಿಷಯ ನನ್ನ ಮನೆಯವ್ರ ಹತ್ರ ಹೇಳಿದ್ದಕ್ಕೆ ಥ್ಯಾಂಕ್ ಯು. ನನಗೆ ಗೊತ್ತು ನಿಮಗೆ ದುಃಖ ಆಗ್ತಿದೆ ಅಂತ, ಆದರೆ ದುಃಖ ನೋವು ಆಗ್ತಿರೋದು ನಿಮ್ಮೊಬ್ಬರಿಗೆ ಅಲ್ಲ ಚಿನ್ನೂರಿ, ನನಗೂ ಆಗ್ತಾ ಇದೆ.
ಹಾಗಂತ ನಮ್ಮ ಮನಸ್ಸಿಗೆ ಅದನ್ನು ಹಚ್ಕೊಂಡು ಈ ವಿಷಯ ನಿಮ್ಮ ಮನೆಯವ್ರಿಗೆ ಹೇಳಿದ್ರೆ ದುರಂತ ಆಗುತ್ತೆ. ಅವ್ರ ಸಂತೋಷ ನಿಮಗೆ ಮುಖ್ಯ ಆಗುತ್ತೆ ಅನ್ನೋದಾದ್ರೆ ವಿಷಯನ ಇಲ್ಲಿಗೆ ಬಿಟ್ಬಿಡೋಣ. ನಾಳೆ ದಿವಸ ಏನೇ ಬಿದ್ದು ನಾವಿಬ್ರು ಜೊತೆಗೆ ಫೇಸ್ ಮಾಡೋಣ ಚಿನ್ನು ಮರಿ. ಅತ್ತೆ ಮಾವ ಆಗಲೇ ಮನೆಯಲ್ಲಿ ನಡೀತಿರೋ ವಿಷಯಕ್ಕೆ ತುಂಬ ನೊಂದ್ಕೊಂಡಿದ್ದಾರೆ. ಮನಸ್ಸು ಚೇಂಜ್ ಆಗಲಿ ಅಂತ ಇಲ್ಲಿವರೆಗೂ ಬಂದಿದ್ದಾರೆ. ಈಗ ಈ ವಿಷಯ ಗೊತ್ತಾದರೆ ಉಳಿದ ಅಲ್ಪ ಸಂತೋಷನೂ ಅದಕ್ಕೆ ದಯವಿಟ್ಟು ವಿಷಯನ ಇಲ್ಲಿಗೆ ಮುಗಿಸ್ಬಿಡಿ. ಮೇಡಮ್ ಅವ್ರು ನಾನು ಮಾತಾಡಿದ್ದನ್ನ ಕೇಳಿಸ್ಕೊಬಿಟ್ಟವ್ರಾ? ನಾನೀಗ ಅವ್ರನ್ನ ಕೇಳೋಣ ಬೇಡವಾ? ಇಲ್ಲ ಕೇಳ್ದೆ ಸುಮ್ಕೆ ಇದ್ದರೆ ನನ್ನ ತಲೆನಾಗಿರೋ ಹುಳ ಆಚೆ ಹೋಗೋಕ್ಕಿಲ್ಲ. ಆಗಿದ್ದಾಗಲಿ ಗಟ್ಟಿ ಮನ್ಸು ಮಾಡಿ ಕೇಳ್ಬಿಡ್ತೀನಿ. ಮೇಡಮ್ರೇ. ಹೇಳಿ ಸಿದ್ದವ್ರೆ. ಏನಿಲ್ಲ ಮೇಡಮ್ರೇ. ಏನಿಲ್ವಾ? ಮತ್ತೆ ಯಾಕೆ ಕರೆದ್ರಿ? ಹಾಂ, ಅದು ಹಂಗಲ್ಲ ಮೇಡಮ್ರೇ. ಇನ್ನು ಹೆಂಗೆ? ಮೇಡಮ್ರೇ, ನೀವು ಹಿಂಗೆ ಕೋಪ ಮುಖ ಮಾಡ್ಕೊಂಡು ಕೇಳಿದ್ರೆ ನಂಗೆ ಏನು ಹೇಳ್ಬೇಕು ಅನ್ನೋದೇ ಮರ್ತೋಗ್ಬಿಡ್ತದೆ. ಸರಿ ಅದೇನು ಹೇಳಿ. ಹಾಂ, ಅದು ನಿನ್ನೆ ನಾನು ಆಚೆ ಮಲಗಕ್ಕೆ ಹೋಗ್ತಿದ್ನಲ್ಲ ಮೇಡಮ್ರೇ. ಹೋದ್ರಿ? ಆಗ ನೀವು ನನ್ನಿಂದನೇ ಬಂದ್ರಿಯಾ ಅಥವಾ ಆಮ್ಯಾಗ ಬಂದ್ರಿಯಾ? ಯಾಕೆ? ಅಲ್ಲ, ಏನಾದರೂ ಕೇಳಿಸ್ಕೊಂಡ್ರ ಅಂತ. ಯಾಕೆ ಸಿದ್ದವ್ರೆ? ನೀವೇನು ಮಾತಾಡಿದ್ರಿ? ನಾನೇನಾದರೂ ಕೇಳಿಸ್ಕೋಬಾರ್ದು ಮಾತಾಡಿದ್ರಾ? ಇಲ್ಲ ನಾನು ಅಂಥದ್ದೇನು ಮಾತಾಡಿಲ್ಲ ಮೇಡಮ್ರೆ. ಅದು ನಮ್ಮ ಫ್ರೆಂಡ್ಸು ದಡ್ಡನ ಮಕ್ಕಳು ಅಲ್ಲ ಅವರು ಕೆಲ್ಸಕ್ಕೆ ಬರ್ದಿರೋ ಮಾತುಗಳೆಲ್ಲ ಮಾತಾಡ್ತಾಯಿದ್ರು. ಅದನ್ನು ನೀವೆಲ್ಲಿ ಕೇಳಿಸ್ಕೊಂಡ್ಬಿಟ್ರು ಅಂತ ಕೇಳಿದೆ ಅಷ್ಟೇ, ಇನ್ನೇನು ಇಲ್ಲ ಮೇಡಮ್ರೆ. ಇಲ್ವಲ್ಲ, ನಾನೇನೂ ಕೇಳಿಸ್ಕೊಂಡಿಲ್ಲ. ಸರಿ ಮೇಡಮ್ರೆ. ಕಳ್ಳನ ಮಕ್ಕಳು ನನಗೆ ಚೊಕ್ ಕೊಟ್ಬಿಟ್ರಲ್ಲ, ಮಾಡ್ತೀನಿ ಅವ್ರಿಗೆ. ಲೋ ವಿಶ್ವ, ಜಯಂತ್ ಅವ್ರನ್ನ ನೋಡಿದಾಗ ಅವ್ರು ತುಂಬ ಬೇಜಾರಾಗಿದ್ರಲ್ವಾ? ತನು, ಅವ್ರ ದುಃಖ ಏನಿರುತ್ತೋ ಏನೋ, ಆಸ್ಪತ್ರೆಯಲ್ಲಿ ಮಾತ್ರನೇ ನಗು ಅನ್ನೋದು ಕಮ್ಮಿ ಇರೋದು. ಹುಟ್ಟು ನಗು ತರಿಸುತ್ತೆ, ಸಾವು. ಲೋ ವಿಶ್ವ, ಪ್ಲೀಸ್ ಸ್ಟಾಪ್ ಇಟ್. ನಾನೇ ಏನೋ ಹೇಳ್ತಾ ಇದ್ದೀನಿ, ನೀನೇನೋ ಹೇಳ್ತಿದ್ಯಲ್ಲ. ನೀನು ವೇದಾಂತನೆಲ್ಲ ದಯವಿಟ್ಟು ಇಲ್ಲೇ ನಿಲ್ಲಿಸ್ಬಿಡು. ನೋಡು, ಅವ್ರ ರಿಲೇಟಿವ್ಗೆ ಪ್ರಜ್ಞೆ ಬಂದಿಲ್ಲ ಅಂತ ಹೇಳಿದ್ರಲ್ಲ, ಈಗ ಅವ್ರಿಗೆ ಪ್ರಜ್ಞೆ ಬಂದಿರ್ಬೋದು. ಒಂದ್ಸಲ ಹೋಗಿ ನೋಡ್ಕೊಂಡು ಬರೋಣ ಕಣೋ. ತುಂಬ ಒಳ್ಳೆ ವ್ಯಕ್ತಿ ಅವರು. ಅವ್ರ ರಿಲೇಟಿವ್ಗೆ ಈ ಥರ ಆಗಿದೆ ಅಂದಾಗ ನಾವು ಹೋಗದೆ ಇದ್ರೆ ತುಂಬ ತಪ್ಪಾಗತ್ತೆ ಕಣೋ ವಿಶ್ವ. ತನು, ಅವ್ರು ಫೋನ್ ಮಾಡ್ತೀನಿ ಅಂತ ಹೇಳಿದಾರಲ್ವಾ, ಅವ್ರು ಫೋನ್ ಮಾಡಿದ್ರೆ ನಾವು ಹೋದ್ರೆ ಸರಿ ಅನ್ಸುತ್ತಾ? ವಿಶ್ವ, ಒಬ್ಬ ವ್ಯಕ್ತಿ ಖುಷಿಯಲ್ಲಿದ್ದಾಗ ನಾವು ಹೋಗದೆ ಇದ್ರೂ ಸರಿ ಹೋಗುತ್ತೆ ಕಣೋ. ಆದರೆ ಒಬ್ಬ ವ್ಯಕ್ತಿ ದುಃಖದಲ್ಲಿದ್ದಾಗ ಅವಾಗ ಹೋಗಬೇಕು. ಅವ್ರಿಗೆ ಬೆನ್ನೆಲ್ಬಾಗಿ ನಿಂತಿರ್ಬೇಕು. ಅರ್ಥ ಆಯ್ತಾ? ನನ್ನನ್ನು ವೇದಾಂತ ಎಲ್ಲ ಮಾತಾಡ್ಬಿಡ ಅಂತ ಹೇಳಿ ಇವಾಗ ನೀನು ವೇದಾಂತ ಶುರು ಮಾಡಿದ್ಯಾ? ವಿಶ್ವ, ಜಯಂತ್ ಸರ್, ನಿಮ್ಮ ರಿಲೇಟಿವ್ ಹೇಗಿದ್ದಾರೆ? ಅವ್ರಿಗೆ ಪ್ರಜ್ಞೆ ಬಂದಿದ್ಯಾ? ಪ್ರಜ್ಞೆ ಬಂದಿದೆ, ಆದರೆ ಮಾತಾಡೋ ಸ್ಥಿತಿಲಿಲ್ಲ. ಸರ್, ನಿಮ್ಮ ವೈಫ್ಗೆ ಮೆಡಿಷನ್ ತಗೊಬನ್ನಿ. ಜಯಂತ್ ಸರ್, ಇವ್ರು ನೋಡಿದ್ರೆ ವೈಫ್ ಅಂತ ಹೇಳ್ತಿದ್ದಾರೆ. ನೀವಾಗಲೇ ನಮಗೆ ನಿಮ್ಮ ರಿಲೇಟಿವ್ನ ಅಡ್ಮಿಟ್ ಮಾಡಿದ್ದೀರಾ ಅಂತ ಹೇಳಿದ್ರಲ್ಲ, ನೀವು ನಿಮ್ಮ ವೈಫ್ನ ಅಡ್ಮಿಟ್ ಮಾಡಿದ್ರ ಅಂತ ಹೇಳಿದಿದ್ರೆ ನಾವು ಆಗಲೇ ನೋಡ್ಕೊಂಡು ಬರ್ತಿದ್ವಿ. ಏನಾಗಿದೆ ಸರ್ ಅವ್ರಿಗೆ? ಆ್ಯಕ್ಚುಲಿ ಸ್ಕ್ಯಾನಿಂಗ್ ಕರ್ಕೊಂಡು ಬಂದಿದ್ದೆ, ಬಟ್ 2 ಟೆಸ್ಟ್ ಬೇರೆ ಜಾಸ್ತಿ ಹೇಳಿಬಿಟ್ರಲ್ಲ, ಸೊ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹಾಗೆ ಹೇಳಿದೆ ಅಷ್ಟೇ.
ಹಾಗಾದ್ರೆ ಈಗ ಅವ್ರನ್ನ ನೋಡ್ಬೋದಲ್ವಾ? ಅವ್ರ ಹತ್ರ ಮಾತಾಡೋದು ತುಂಬಾನೇ ಇದೆ. ಈಗ ಬೇಡ. ಡಾಕ್ಟ್ರು ಅವ್ರಿಗೆ ಸ್ಟ್ರಿಕ್ಟ್ ಆರ್ಡರ್ಸ್ ಕೊಟ್ಟಿದ್ದಾರೆ, ಯಾರ ಜೊತೆ ಮಾತಾಡಬಾರ್ದು, ವೀಕ್ ಇದ್ದೀರಿ ಅಂತ. ನೀವಿಲ್ಲೇ ಇರ್ತೀರಾ ಅಲ್ವಾ? ಸೊ ಅವ್ರು ಹುಷಾರಾದ ತಕ್ಷಣ ಐ ಮೇಕ್ ಶೂರ್ ಯು ಕ್ಯಾನ್ ಮೀಟ್ ಹರ್. ಸದ್ಯಕ್ಕೆ ಡಾಕ್ಟರ್ಸ್ ಆರ್ಡರ್ಸ್ ಮೆಡಿಸಿನ್ ತಗೊಂಡ್ಬಿಡ್ತೀನಿ. ಏನೋ ವಿಶ್ವ, ಇವರು ಈ ರೀತಿ ಮಾತಾಡ್ತಿದ್ದಾರೆ. ಅವ್ರ ಮನೆ ಹತ್ರ ಹೋದಾಗ್ಲೂ ಅವ್ರನ್ನ ಮಾತಾಡ್ಸ್ಲಿಕ್ಕೆ ಆಗ್ಲಿಲ್ಲ, ಈಗ ನೋಡಿದ್ರೆ ಮಾತಾಡೋದಕ್ಕೆ ಬಿಡ್ತಿಲ್ಲ. ವಿಶ್ವ, ಒಂದು ಕೆಲಸ ಮಾಡೋಣವಾ, ಅವ್ರಿಗೆ ಹೇಳ್ದಲ್ಲೇ ಹೋಗಿ ನೋಡ್ಕೊಂಡ್ ಬಂದ್ಬೇಡ. ತನು, ಹಂಗೆಲ್ಲ ಮಾಡಿದ್ರೆ ಅವ್ರ ನಮ್ಮ ಬಗ್ಗೆ ಏನು ಅನ್ಕೊಳ್ಳಲ್ಲ. ಅವ್ರು ಫೋನ್ ಮಾಡ್ತೀನಿ ಅಂತ ಹೇಳಿದಾರಲ್ವಾ, ಮಾಡ್ತಾರೆ. ಸ್ವಲ್ಪ ಸುಮ್ಮನೆ ಇರು. ಯಾಕೆ ಇವರು ಜಾನ್ನ ನೋಡೋದಕ್ಕೆ ಅವಾಯ್ಡ್ ಮಾಡ್ತಿದ್ದಾರೆ? ಅವಳಿಗೆ ಅಬೋರ್ಷನ್ ಆಗಿರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತನಾ? ಇರ್ಬೋದು, ಅವ್ರಿಗೂ ನೋವಿರುತ್ತೆ. ಒಬ್ಬ ಗೆಳತಿಯಾಗಿ ಅವಳು ನನಗೆ ಎಲ್ಲದರಲ್ಲೂ ಸಹಾಯ ಮಾಡಿದ್ದಾಳೆ. ನಾನು ಹತ್ತಾಗ ಹತ್ತಿದ್ದಾಳೆ, ನಕ್ಕಾಗ ನಕ್ಕಿದ್ದಾಳೆ. ಈಗ ನಾನು ಸಾಂತ್ವನ ಹೇಳ್ದೆ ಹೋದ್ರೆ ಫ್ರೆಂಡ್ಶಿಪ್ಗೆ ಏನು ಬೆಲೆ ಇರುತ್ತೆ? ಹೋಗಿ ಅವಳು ನೋಡ್ಕೊಂಡು ಬರ್ತೀನಿ. ಸರ್ ತನು, ನೀವು ಇಲ್ಲೇ ಕೂತಿರೋ, ನಾನು ಡಾಕ್ಟರ್ ಹತ್ರ ಹೋಗಿ ತಾತನ ಡಿಸ್ಚಾರ್ಜ್ ಬಗ್ಗೆ ಕೇಳ್ಕೊಂಡು ಬರ್ತೀನಿ. ಸರಿ.